ಈ ಯಳ್ಳೂರು ಶಾಲೆಯ 150ನೇ ವರ್ಷಾಚರಣೆ ಸಂದರ್ಭದಲ್ಲಿ ತನ್ನ ಮಾತನ್ನು ಹೇಳುವ ಮೂಲಕ ನಾನು ಪ್ರಯತ್ನ ಮಾಡಿ ಜನಸೇವೆಯನ್ನು ಮಾಡೋಕ್ಕೆ ರೆಡಿ ಇದ್ದೀನಿ ಅನ್ನೋ ಮಾತು ಮಾತಾಡಿದ್ದಾರೆ. ಅದೇ ಕಾಲಕ್ಕೆ ಈ ಒಂದು ಸಂದರ್ಭದಲ್ಲಿ ಬಂದಂಥ ಮರಾಠಿ ಮಾನುಸ್ ಅಂತ ನಾವು ಕರಿತೀವಿ. ನಮ್ಮ ಯಾರಪ್ಪ ಅಂತ ಈಗ ಗೊತ್ತಿದ್ದಂಗೆ ನಮ್ಮ ಪವಾರ್ ಅವರು ಸಹಿತ ಯಳ್ಳೂರು ಶಾಲೆ ಬಗ್ಗೆ ಅಲ್ಲಿಯ ಒಂದು ಇದರ ಬಗ್ಗೆ ಮಾತಾಡಿದ್ದಾರೆ. ಸ್ವಾತಂತ್ರ್ಯ ಪೂರ್ವದಿಂದ ಬಂದಂಥ ಶಾಲೆ, ಒಳ್ಳೆ ಕ್ರಾಂತಿಕಾರಿಗಳನ್ನ, ಒಳ್ಳೆ ಬುದ್ಧಿವಂತರು ಹುಟ್ಟಾಗಿದೆ ಇದು ಮರಾಠಿ ಮೀಡಿಯಂ ಸ್ಕೂಲ್ ಅಂತೇಳಿ. ಮತ್ತು ಇನ್ನೊಂದಿಲ್ಲಿ ಭಾಳ ಸೂಕ್ಷ್ಮವಾಗಿ ಗಮನಿಸಬೇಕಾಗಿದೆ ಅಂದರೆ ಶರದ್ ಪವಾರ್ ಅವರು ಮರಾಠಿ ಮಾನುಸ್, ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಬಾಯಿ ಆಯಿತು, ಕೋರಿ ಅವರಾಯ್ತು, ಇನ್ನುಳಿದವರಾಯ್ತು, ಇವರು ಕನ್ನಡ ಮಾನುಸ್ ಅಥವಾ ಮನುಷ್ಯರು. ಇವರು ಕುಡ್ಕೊಂಡಿಲ್ಲ ಮರಾಠಿ ಮತ್ತು ಕನ್ನಡ ಭಾಷೆಗಳಿಗೆ ಭಾಷಾ ಜನರಿಗೆ ಒಂದು ಮೆಸೇಜನ್ನು ಕೊಡ್ತಾಯಿದ್ರು ಅನ್ನೋದು ಅಷ್ಟು ಕರೆಕ್ಟ್ ಅದ, ಸರಿ ಅದ. ಏನಪ್ಪ ಅಂದ್ರೆ ಇಲ್ಲೇ ನೀವು ಮರಾಠಿ ಕನ್ನಡ ಅನ್ನೋದು ಇಲ್ಲ. ಈ ಮರಾಠಿ ಸ್ಕೂಲ್ ಇದ್ದರು 150ನೇ ವರ್ಷಗಳ ಆಚರಣೆಯಲ್ಲಿದ್ದರು. ಅದಕ್ಕೆ ನಮ್ಮ ಮರಾಠಿ ಒಬ್ಬ ದೊಡ್ಡ ವ್ಯಕ್ತಿ ನಮ್ಮ ಪವಾರ್ ಅವ್ರನ್ನ ಜೊತೆ ಕನ್ನಡದ ಎಲ್ಲ ಒಬ್ಬ MLAಗಳು MLCಗಳು ಇವರೆಲ್ಲರೂ ಕೂಡಿದ್ದಾರೆ. ಇದು ಭಾವೈಕ್ಯತೆ, ಪ್ರೀತಿ, ವಿಶ್ವಾಸದ ಸಂಕೇತ ಅಂತೇಳಿ ತೋರಿಸುವ ಒಂದು ಕೆಲಸವನ್ನು ಮಾಡಿದ್ದಾರೆ. ಅದೇ ಕಾಲಕ್ಕೆ ನಮ್ಮ ಪವಾರ್ ಅವರ ಸಹಿತ ಯಾವುದೇ ರೀತಿಯ MES ಪರವಾಗಿ ಉದ್ರೇಕಕಾರಿ ಮಾತುಗಳನ್ನು ಮಾತಾಡಲಾರ್ದು ಆ ಶಾಲೆಯ ಏಳಿಗೆ ಬಗ್ಗೆ ಮಾತಾಡಿ ಇಲ್ಲಿ ಬಂದ 150ನೇ ವರ್ಷಾಚರಣೆ ಸುಲಭವಾಗಿ ಸರಾಗವಾಗಿ ನಡೆಯುವಂಗೆ ಮಾಡಿದ್ದಾರೆ. ಒಟ್ಟಾರೆಯಾಗಿ ಸ್ಟೇಜ್ ಇದ್ದು ಹಲವು ಮೆಸೇಜ್ಗಳನ್ನು ಕೊಟ್ಟರು. ಒಂದು ಕಡೆ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಇನ್ನೂ ನಾವು ಜೋರಿದ್ದೀವಿ, ನಾವು ಇದನ್ನು ಆದರ್ಶ ಒಂದು ನಮ್ಮ ಕ್ಷೇತ್ರ ಮಾಡ್ತೀವಿ, ನೀವು ಅದಕ್ಕೆ ಬಾರಾಮತಿ ಸಾಕ್ಷಿ ಅಂತ ಹೇಳ್ತಾ ಇದ್ದಾರೆ. ಪವಾರ್ ಅವರು ಇಲ್ಲಿ ಬಂದ ಇವ್ರ ಜೊತೆಗೆ ಪ್ರೀತಿಯಿಂದ ಮಾತಾಡಿ ಹೋಗ್ತಾ ಇದ್ದಾರೆ. ಅದೇ ಕಾಲಕ್ಕೆ ನಮ್ಮಲ್ಲಿ ಮರಾಠಿ ಮತ್ತು ಕನ್ನಡ ಬಗ್ಗೆ ಏನು ಡಿಫ್ರೆನ್ಸ್ ಇಲ್ಲ ಅನ್ನೋದನ್ನು ಮೆಸೇಜ್ ಕೊಡ್ತಾ ಇದ್ದಾರೆ. ಮರಾಠಿಗರಾದ ಸಹಿತ ಈ ಭೂಮಿಯನ್ನು ನೀವು ಪ್ರೀತಿಸ್ಕೊಂಡು ಹೋಗ್ರಿ ಅನ್ನುವಂಥ ಸೂಕ್ಷ್ಮ ಮೆಸೇಜ್ ಇದೆ. ಹೀಗಾಗಿ ಬೆಳಗಾವಿ ನಡೆದ ಈ ಒಂದು ಸಮಾರಂಭ ನಿಶ್ಚಿತವಾಗಿ ಒಳ್ಳೆಯ ಮೆಸೇಜನ್ನು ಎಲ್ಲರಿಗೂ ಬೀರ್ತಾ ಇದೆ ಅನ್ನೋದು ಕಂಡು ಬರ್ತಾ ಇದೆ. ಹೀಗಾಗಿ ಇದು ಒಂದು ಡೆವಲಪ್ಮೆಂಟ್. ನಿಮಗೇನು ಅನಿಸ್ತಿದ್ದು? ಇದು ಲೈಕ್ ಆಗಿರ್ಬೋದು, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. S60 ನ್ಯೂಸ್ ಅರ್ಧ ದೇಶ ತಾರಮಿದು ಸತ್ಯದ ಕೈಗಳಲ್ಲಿ ವಂದನೆಗಳು.